ಶ್ರೀ ಗುರುಭ್ಯೋ ನಮಃ. ಮಹಾಗಣಪತಿ ನಮಃ. ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಆತ್ಮೀಯ ವೀಕ್ಷಕರೇ, ಮೇಷರಾಶಿ ಜೂನ್ 2026 ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯ ತಿಂಗಳಾಗಬಹುದಾಗಿರತಕ್ಕಂತಹದ್ದು. ಗುರುವಿನ ಅನುಗ್ರಹ, ಶನಿ ಪ್ರಭಾವ, ರಾಹುವಿನ ಚಲನೆ ಇವು ನಿಮ್ಮ ಹಣಕಾಸು, ಉದ್ಯೋಗ ಮತ್ತು ಕುಟುಂಬ ಜೀವನದ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತವೆ ಅನ್ನುವಂತಹದ್ದನ್ನ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ದಯಮಾಡಿ ಕೊನೆಯವರೆಗೂ ಕೂಡ ಈ ಒಂದು ಉತ್ತಮವಾಗಿರತಕ್ಕಂತಹ ಮಾಸ ಭವಿಷ್ಯದ ಆಡಿಯೋವನ್ನ ಕೇಳಿಸ್ಕೊತ ಹೋಗಿ. ಇದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗ್ತಕ್ಕಂತಹದ್ದು. ಯಾವುದೇ ರೀತಿಯಂತಹ ನಿಮಗೆ ಅನುಮಾನಗಳು ಅಥವಾ ಸಂದೇಹಗಳಿದ್ರೂ ಕೂಡ ಕಮೆಂಟ್ ನ ಮುಖಾಂತರ ತಿಳಿಸಬಹುದು, ಅಥವಾ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ವಿಚಾರಗಳನ್ನ ತಿಳ್ಕೋಬಹುದು. ಹಾಗಿದ್ರೆ ಮೇಷರಾಶಿಯ ಮಾಸ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದೀವಿ ಆತ್ಮೀಯರೇ. ಜೂನ್ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಹೆಚ್ಚಾಗಬಹುದು. ಬಹಳ ದಿನಗಳಿಂದ ಯೋಚಿಸಿರ್ತಕ್ಕಂತಹ ಕೆಲಸಗಳಲ್ಲಿ ಚಾಲನೆ ಸಿಗಬಹುದಾಗಿರ್ತಕ್ಕಂತಹದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಾಣಬಹುದಾಗಿರ್ತಕ್ಕಂತಹದ್ದು. ಮೇಲಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲಸದ ಬದಲಾವಣೆ ಯೋಚಿಸಿರ್ತಾ ಇರತಕ್ಕಂಥವ್ರಿಗೆ ಉತ್ತಮ ಮಾಹಿತಿ ಕೂಡ ಸಿಗಬಹುದಾಗಿರ್ತಕ್ಕಂತಹದ್ದು. ಇನ್ನು ವ್ಯಾಪಾರಿಗಳಿಗೆ, ಅಂದ್ರೆ ಯಾವುದೇ ರೀತಿಯಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡತಕ್ಕಂಥವ್ರಿಗೆ ಹೊಸ ಹೊಸ ಸಂಪರ್ಕಗಳು ಸಿಗ್ತಕ್ಕಂತಹದ್ದು, ಹೊಸ ಗ್ರಾಹಕರು ಬರ್ತಕ್ಕಂತಹದ್ದು, ಹೊಸ ಆದಾಯದ ಮಾರ್ಗಗಳು ಕಾಣುವಂತಹದ್ದಾಗಿರ್ತಕ್ಕಂತಹದ್ದು. ಆದರೆ ದಾಖಲೆ ಮತ್ತು ಒಪ್ಪಂದಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ, ಎಚ್ಚರಿಕೆ ಇರಲಿ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಹಣಕಾಸುಗೆ ಸಂಬಂಧಪಟ್ಟಂತೆ ಆದಾಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿರ್ತಕ್ಕಂತಹದ್ದು. ಯಾವುದೇ ಒಂದು ಋಣ ಬಾಧೆ ಇರತಕ್ಕಂತಹದ್ದಾದ್ರೂ ಅಷ್ಟೇ, ನೀವು ಕೊಡ್ತಕ್ಕಂಥದ್ದಾದ್ರೂ ಅಷ್ಟೇ, ನಿಮಗೆ ಬರ್ಬೋದಾಗಿರ್ತಕ್ಕಂಥದ್ದಾದ್ರೂ ಅಷ್ಟೇ, ಈ ಒಂದು ವಿಚಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳು ನಡೀತಕ್ಕಂತಹದ್ದು. ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣಕಾಸಿನ ವಿಚಾರಗಳೆಲ್ಲವೂ ಕೂಡ ಸದುಪಯೋಗ ಬರತಕ್ಕಂತಹದ್ದು. ಆತ್ಮೀಯರೇ, ಯಾವುದೇ ಒಂದು ಹಣಕಾಸು ನಿಮಗೆ ಬರಬೇಕಾಗಿದ್ದಲ್ಲಿ ಖಂಡಿತವಾಗ್ಲೂ ಅದು ಬಂದೇ ಬರುತ್ತೆ. ಋಣಬಾಧೆ ಇದ್ರೆ ಅದು ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅನ್ನತಕ್ಕಂಥ ಸತ್ಯ. ಆದರೆ ಒಂದು ವಿಚಾರವನ್ನು ಬಹಳ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಅನಗತ್ಯವಾದಂತಹ ಖರ್ಚುಗಳನ್ನು ಕಡಿಮೆ ಮಾಡತಕ್ಕಂಥದ್ರಿಂದ ಬಹಳ ಉತ್ತಮ ಆಗ್ತಕ್ಕಂತಹದ್ದು. ಇನ್ನ ಕುಟುಂಬದ ವಿಚಾರಕ್ಕೆ ಅಂತ ಬರುವಂತದ್ದಾದ್ರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಬಹುದಾಗಿರ್ತಕ್ಕಂತಹದ್ದು. ಸಣ್ಣ ಭಿನ್ನಾಭಿಪ್ರಾಯಗಳನ್ನ ದೊಡ್ಡದಾಗಿಸ್ಲಿಕ್ಕೆ ಹೋಗಬೇಡಿ. ಅವಿವಾಹಿತರಿಗೆ ಹೊಸ ಪರಿಚಯದ ಯೋಗ ಇರತಕ್ಕಂಥದ್ದು, ಅಂದ್ರೆ ಉತ್ತಮವಾಗಿರ್ತಕ್ಕಂತಹ ಫಲಗಳು ಸಿಗ್ತಕ್ಕಂತಹದ್ದು. ಇನ್ನು ಆರೋಗ್ಯದ ವಿಚಾರವನ್ನು ನೋಡ್ತಕ್ಕಂಥದ್ದಾದ್ರೆ, ನಿದ್ರೆ, ಒತ್ತಡ, ತಲೆನೋವು, ದೇಹದ ಆಯಾಸದ ಕಡೆ ಗಮನವನ್ನ ಕೊಡಿ. ನಿಯಮಿತ ವಿಶ್ರಾಂತಿಯನ್ನ ಉತ್ತಮ ಫಲ ಕೊಡಬಹುದು. ಯಾಕಂದ್ರೆ ಯಾರು ನಿದ್ರಾ ಕೊರತೆಯಿಂದ ಬಳಲ್ತಾ ಇರ್ತಾರೆ, ದಯಮಾಡಿ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅತಿಯಾದಂತಹ ಒತ್ತಡಗಳಿಗೆ ಒಳಗಾಗಬೇಡಿ. ಜೊತೆಗೆ ಯಾರಿಗೆ ತಲೆಗೆ ಸಂಬಂಧಪಟ್ಟಂತೆ, ಶಿರೋಭಾಗಕ್ಕೆ ಸಂಬಂಧಪಟ್ಟಂತೆ ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ, ದಯಮಾಡಿ ಸ್ವಲ್ಪ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ. ಧ್ಯಾನ, ಜಪಗಳ ಕಡೆ ಸ್ವಲ್ಪ ನಿಮ್ಮ ಒಂದು ಗಮನವನ್ನ ಹರಿಸಿ, ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಇನ್ನ ಈ ಮೇಷರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಗುರು, ಶನಿ ಹಾಗೂ ರಾಹುವಿನ ಪ್ರಭಾವ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನೋಡುವಂತದ್ದಾರೆ. ಗುರುವಿನ ಅನುಗ್ರಹದಿಂದ ಕೆಲವು ಸ್ಥಗಿತವಾಗಿರ್ತಕ್ಕಂಥ ಕೆಲಸಗಳಿಗೆ ಚಾಲನೆ ಸಿಗ್ತಕ್ಕಂತಹದ್ದು. ಶನಿ ನಿಮ್ಮ ಪರಿಶ್ರಮಕ್ಕೆ ಪರೀಕ್ಷೆಯನ್ನು ಕೊಡಬಹುದಾಗಿರ್ತಕ್ಕಂಥದ್ದು, ಯಾಕಂದ್ರೆ ಇದು ಫೈನಲ್ ಸ್ಟೇಜ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಶನಿ ಪರಮಾತ್ಮನ ಅನುಗ್ರಹ, ಕೃಪಾ ಕಟಾಕ್ಷದಿಂದ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಅನ್ನತಕ್ಕಂತಹದ್ದು ವಾಸ್ತವದಲ್ಲಿ ಸತ್ಯ ಆತ್ಮೀಯರೇ. ಆದರೆ ತಾಳ್ಮೆ, ಸಮಾಧಾನ, ಸಂಯಮ ಅನ್ನತಕ್ಕಂತಹದ್ದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುವ ರೀತಿಯಾಗಿ ಮಾಡ್ತವೆ. ರಾಹುವಿನ ಪ್ರಭಾವದಿಂದ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಬಹಳ ಉತ್ತಮ. ಯಾವುದೇ ರೀತಿಯಂತ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಇದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನು ಪರಿಹಾರಗಳು ಅಂತ ಬಂದಾಗ, ಮಂಗಳವಾರ ಹನುಮಾನ್ ಚಾಲೀಸವನ್ನ ಬಿಡದೆ ಪಡಿಸ್ತಕ್ಕಂಥ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಅಥವಾ ಪ್ರತಿನಿತ್ಯ ಅಥವಾ ಪ್ರತಿ ಮಂಗಳವಾರ ಓಂ ಹನುಮತೆ ನಮಃ ಅನ್ನುವಂತಹ ಮಂತ್ರವನ್ನ 21 ಬಾರಿ ಜಪಿಸ್ತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲ ಆಗ್ತಕ್ಕಂತಹದ್ದು. ಇನ್ನ ಶುಭ ಬಣ್ಣ ಬಂದು ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಕೆಂಪಾಗಿರ್ತಕ್ಕಂತಹದ್ದು. ಶುಭ ದಿನಗಳು 3, 11, 18 ಹಾಗೂ 27 ಬಹಳ ಉತ್ತಮವಾಗಿರ್ತಕ್ಕಂತಹದ್ದು. ಆತ್ಮೀಯ ಮಿತ್ರರೇ, ನಾನು ಮೇಷರಾಶಿಯವರಿಗೆ ಒಂದು ಕೊನೆಯ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಧೈರ್ಯ, ಸಾಹಸ, ವಿಜಯ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ಮನಸ್ಸು ಹಾಗೂ ಬುದ್ಧಿಯನ್ನು ಹತೋಟಿಗೆ ತೆಗೆದುಕೊಳ್ಳಿ. ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹೇಳಿರ್ತಕ್ಕಂತಹ ಪರಿಹಾರವನ್ನ, ಅಂದ್ರೆ ಹನುಮಾನ್ ಚಾಲೀಸವನ್ನ ಬಿಡದೆ ಪಠಣೆಯನ್ನ ಮಾಡಿ, ಅಥವಾ ಓಂ ಹನುಮತೆ ನಮಃ ಅನ್ನುವಂತ ಅದನ್ನ 21 ಬಾರಿ ಜಪವನ್ನ ಮಾಡ್ತಾ ಬನ್ನಿ. ನಿಮಗೆ ಎಲ್ಲವೂ ಕೂಡ ಶುಭಪ್ರದವಾಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಂತಹ ಅನುಮಾನಗಳು ಅಥವಾ ಸಂದೇಹಗಳಿದ್ರೆ ಕಮೆಂಟ್ ನ ಮುಖಾಂತರ ತಿಳಿಸಿ. ಅಥವಾ ನಿಮ್ಗೆ ಯಾವುದೇ ರೀತಿಯಂತಹ ಸಲಹೆಗಳು ಅಥವಾ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳು ಏನಾದರೂ ಬೇಕಿದ್ದಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆಯನ್ನ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಳಿ ಆತ್ಮೀಯರೇ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.